ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಯಶ್ ಅವರೊಂದು ಸ್ಟೇಜಲ್ಲಿ ಹೇಳಿದ್ರು, ನಾವು ಮಾಡುವಂಥ ರೇಂಜ್ಗೆ ಅವರು ಮಾಡೋದಕ್ಕೆ ಮುಕ್ಕರಿಬೇಕು. ಈ ಸಲ ಯುದ್ಧನೇ ಬೇರೆ. ಅವ್ರನ್ನ ಇದುವರೆಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡದೇ ಇರೋರಿಗೆ, ಫಾಲೋ ಮಾಡದೆ ಬಂದಿರೋರಿಗೆ ನಿಜಕ್ಕೂ ಆ ಕೊನೆಯಲ್ಲಿ ಬರುವಂಥ ಲುಕ್ ಕಿಕ್ ಕೊಡೋದು. ಯಾವುದೇ ಸಿನಿಮಾ ಇಂಡಸ್ಟ್ರಿಗೂ ಕೂಡ ನಾವು ಚಾಲೆಂಜ್ ಮಾಡೋಕೆ ರೆಡಿ ಆಗಿದ್ದೀವಿ ಅನ್ನೋ ಹಾಗೆ ಈ ಒಂದು ಟೀಸರ್ ಬಂದಿದೆ. ದುರಂಧರ್ 2 ಮುಂದೆ ಟಾಕ್ಸಿಕ್ ಹೇಗೆ ನಿಲ್ಲುತ್ತೆ, KVN ಇದು ವೆರಿ ಇಂಪಾರ್ಟೆಂಟ್. ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್. ಇದು ಇವತ್ತು ರಿಲೀಸ್ ಆಗಿರುವಂಥ ಟಾಕ್ಸಿಕ್ ಟೀಸರ್ನಲ್ಲಿ ನೀವು ಕೇಳಿದಂಥ ಮೇನ್ ಪಂಚ್ ಡೈಲಾಗ್. ಯಶ್ ಅವರ ಸಿನಿಮಾ ಟಾಕ್ಸಿಕ್ 19ನೇ ತಾರೀಕು ಅಂದರೆ ಮಾರ್ಚ್ 19ಕ್ಕೆ ಬರ್ತಾ ಇದೆ. ಇನ್ನೇನು ಕೇವಲ ಒಂದು 25ರಿಂದ 27 ದಿನ ಮಾತ್ರ ಬಾಕಿ ಇರೋದು. ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ತಮಿಳು, ತೆಲುಗು, ಬಾಲಿವುಡ್, ಕೇರಳ, ಎಂಟೈರ್ ವರ್ಲ್ಡ್ ಸಿನಿಮಾ ಕಾಯ್ತಿರುವಂಥ ಸಿನಿಮಾ. ಹಾಗಾದರೆ ಹೇಗಿದೆ ಈ ಟಾಕ್ಸಿಕ್ನ ಟೀಸರ್ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ಅನಾಲಿಸಿಸ್ ಅನ್ನು ಕೊಡುವಂಥ ಸಮಯ. ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಸ್ವಲ್ಪ ಮೈನಸ್ ಇದೆ ಅನ್ನೋ ರೀತಿಯಾಗಿದೆ, ಇದೆಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಶ್ ಯಾವತ್ತಾದ್ರೂ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದ್ರು, ಅದು ಕೂಡ KGF ಆದ್ಮೇಲೆ ಅಂತಂದ್ರೆ ಎಲ್ರಿಗೂ ಕೂಡ ಏನು ಆಫ್ಟರ್ KGF 2 ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಜೊತೆಗೆ ಗೀತು ಮೋಹನ್ ದಾಸ್ ಡೈರೆಕ್ಟರ್ ಆಗಿ ಎಂಟರ್ ಆದಾಗ ಯಾಕೆ ಗೀತು ಮೋಹನ್ ದಾಸ್ ಅನ್ನೋದು, ಅದಾದ್ಮೇಲೆ ಒಂದಷ್ಟು ಲ್ಯಾಗ್ಗಳಾದವು. KVN ಅವರ ಪ್ರೊಡಕ್ಷನ್ ಅಂತ ಅಂದಾಗ ಸಹಜವಾಗಿ ಒಂದು ಮೆಗಾ ಗ್ರ್ಯಾಂಡ್ ಸ್ಕೇಲಲ್ಲಿ ಇರುತ್ತೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಸಿನಿಮಾದ ಡಿಲೇ, ಈಗ ಬಂದಿರುವಂಥ ಟೀಸರ್, ಮೊದಲಿಗೆ ಬಂದಂಥ ಒಂದು ಗ್ಲಿಮ್ಸ್ ಏನಿತ್ತು ಸಾಕಷ್ಟು ಕಾಂಟ್ರವರ್ಸಿಗೆ ಕಾರಣವಾಗಿತ್ತು. ಆದರೆ ಈಗ ಬಂದಿರುವಂಥ ಟೀಸರ್ ಅದೆಲ್ಲವನ್ನೂ ಕೂಡ ಕಾಂಪನ್ಸೇಟ್ ಮಾಡೋ ಹಾಗಿದೆ. ಫಸ್ಟ್ ಈ ಟೀಸರ್ನ ನೋಡಿದಾಗ ನನಗೆ ಭಾಳ ಸ್ಟ್ರೈಕ್ ಆಗಿದೆ ಏನು ಅಂತಂದರೆ ಇದರ ಕ್ವಾಲಿಟಿ. ಒಂದೊಂದು ಫ್ರೇಮಲ್ಲೂ ಕೂಡ ನೀವು ಇದುವರೆಗೆ ಕನ್ನಡ ಸಿನಿಮಾದಲ್ಲಿ ಏನು ಫ್ರೇಮ್ಗಳನ್ನು KGF ಅಥವಾ ಕಾಂತಾರದಂಥ ಸಿನಿಮಾದಲ್ಲಿ ಫ್ರೇಮಿಂಗ್ ನೋಡಿದ್ರಿ, ಆದರೆ ಇಲ್ಲಿ ಇನ್ನೊಂದು ಲೆವೆಲ್. ನಾವು ಹಾಲಿವುಡ್ ಲೆವೆಲ್ ಅಂದರೆ ಹಿಂದೆ ಯಶ್ ಅವರೊಂದು ಸ್ಟೇಜಲ್ಲಿ ಹೇಳಿದರು, ನಾವು ಮಾಡುವಂಥ ರೇಂಜಿಗೆ ಅವರು ಮಾಡೋದಕ್ಕೆ ಮುಕ್ಕರಿಬೇಕು, ಆ ರೇಂಜಿಗೆ ನಮ್ಮ ಮೇಕಿಂಗ್ ಇರಬೇಕು ಅಂತ. ಅದು ಈ ಸಿನಿಮಾದ ಪ್ರತಿ ಫ್ರೇಮಲ್ಲೂ ಕೂಡ ಒಂದು ಟಾಕ್ಸಿಕ್ ಟೀಸರ್ನಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಬೇರೆ ಬೇರೆ ಶೇಡ್ಗಳು, ಆ ಒಂದು ಕ್ಲೌನ್ ಏನು ಜೋಕರ್ ರೀತಿಯಾದಂಥ ಮುಖವಾಡ ಹಾಕೊಂಡಿರ್ಬೋದು, ಲಾಂಗ್ ಹೇರಲ್ಲಿ ಬರುವಂಥ ಲುಕ್ ಇರ್ಬೋದು, ಹಾಗೆ ಅದಾದಮೇಲೆ ಎಂಡಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಲುಕ್ ಏನಿದೆ ಅದು ಎಲ್ರಿಗೂ ಕೂಡ ದೊಡ್ಡ ಸರ್ಪ್ರೈಸ್. ಕನ್ನಡ ಆಡಿಯನ್ಸ್ಗೆ ಇದೇನು ಹೊಸತೇನಲ್ಲ. ಯಶ್ ಅವ್ರನ್ನ ನಾವು ಬೇರೆ ಬೇರೆ ಲುಕ್ಕಲ್ಲಿ ನೋಡಿದ್ದೀವಿ, ಲಕ್ಕಿಲ್ ನೋಡಿದ್ದೀವಿ, ಗೂಗ್ಲಿ ಸಿನಿಮಾದಲ್ಲಿ ನೋಡಿದ್ದೀವಿ, ರಾಜಹುಲಿಯ ಈ ಒಂದು ಸಿನಿಮಾದಲ್ಲಿ ಲೋಕಲ್ ಫೇವರಲ್ಲಿ ನೋಡಿದ್ದೀವಿ, ಕಿರಾತಕದಲ್ಲಿ ನೋಡಿದ್ದೀವಿ. ಆದರೆ ಅವ್ರನ್ನ ಇದುವರೆಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡದೇ ಇರೋರಿಗೆ, ಫಾಲೋ ಮಾಡದೆ ಬಂದಿರೋರಿಗೆ ನಿಜಕ್ಕೂ ಆ ಕೊನೆಯಲ್ಲಿ ಬರುವಂಥ ಲುಕ್ ಕಿಕ್ ಕೊಡುತ್ತೆ. ಅದರಲ್ಲೂ BGM, ಎಸ್ಪೆಷಲಿ BGM ಏನಿದೆ, ಇಡೀ ಟೀಸರ್ನ ಉದ್ದಕ್ಕೂ ಕೂಡ ಎಂಗೇಜಿಂಗ್ BGM ಇದೆ. ಎಸ್ಪೆಷಲಿ ಅಲ್ಲಿ ಬರುವಂಥ ಈ ಸರ್ಕಸ್ನ ಸೆಟ್ ಇರ್ಬೋದು, ಅಥವಾ ಒಂದು ಕಾರ್ ನಿಂತಿರುತ್ತೆ, ವಿಂಟೇಜ್ ಕಾರ್, ಅಲ್ಲಿ ಎಷ್ಟು ನಿಂತಿರುವಂಥ ಒಂದು ಫ್ರೇಮ್ ಇರ್ಬೋದು. ಹಾಗೆ ಈ ಒಂದು ಫೈಟ್ ಸೀನ್ಗಳನ್ನೇ ಹೇಗೆ ಟ್ರಾನ್ಸಿಷನ್ ಇದೆ, ಒಂದು ಫೈಟ್ ಒಂದು ಗ್ಯಾಂಗ್ ಜೊತೆ ಆಗ್ತಾ ಇರುತ್ತೆ, ಅಲ್ಲಿಂದ ಸಡನ್ ಆಗಿ ಕಟ್ ಮಾಡಿದ್ರೆ ಮತ್ತೊಂದು ಲುಕ್ಕಲ್ಲಿ ಮತ್ತೊಂದು ಗ್ಯಾಂಗ್ ಜೊತೆಗೆ ಫೈಟಿಂಗ್ ಸೀನ್ ಇರುತ್ತೆ. ಹೀಗೆ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಇಡೀ ಟೀಮ್, ಯಶ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಈ ಟೀಸರ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಟಾಕ್ಸಿಕ್ ಟೀಸರಲ್ಲಿ ಎಲ್ರಿಗೂ ಕೂಡ ಇರುವಂಥ ಒಂದು ಕ್ಯೂರಿಯಾಸಿಟಿ ಏನು ಅಂತಂದರೆ, ಯಶ್ ಅವರು ಡಬಲ್ ರೋಲ್ ಕಾಣಿಸ್ಕೋತಾರ ಅಥವಾ ಡಬಲ್ ಶೇಡಲ್ಲಿ ಕಾಣಿಸ್ಕೋತಾರ ಅಂತ. ಯಾಕಂದರೆ ಒಂದು ಲುಕ್ ನೀವು ಆಲ್ರೆಡಿ ನೋಡಿದ್ದೀರಾ, ಲಾಂಗ್ ಹೇರ್ ಇರುತ್ತೆ, ಬೇರ್ಡ್ ಇರುತ್ತೆ. ಆದರೆ ಕೊನೆಯದಾಗಿ ಈ ಟೀಸರ್ನ ಎಂಡಲ್ಲಿ ಬರುವಂಥ ಲುಕ್ ಏನಿದೆ, ಕ್ಲೀನ್ ಶೇವ್ ಇರುತ್ತೆ, ಒಂದು ರೀತಿ ಬ್ರ್ಯಾಟ್ ಲುಕ್ ಅದು. ಸೊ ಅದನ್ನು ನೋಡಿದಾಗ ಎಲ್ಲೋ 2 ಶೇಡ ಅಥವಾ 2 ರೋಲ ಅನ್ನೋದು ಸಹಜವಾಗಿ ಮೂಡುವಂಥ ಒಂದು ಕ್ಯೂರಿಯಾಸಿಟಿ. ಹಾಗೆ ಯಶ್ ಅವ್ರನ್ನ ಅವರ ಡ್ಯಾನ್ಸಿಂಗ್ ಸ್ಕಿಲ್ ಏನಿದೆ ಸ್ಯಾಂಡಲ್ವುಡ್ನ ಪ್ರೇಕ್ಷಕರಿಗೆ ಹೊಸತೇನಲ್ಲ. ನಾವು ಹಿಂದೆಯಿಂದ ಕೂಡ ಅವರು ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ. ಆದರೆ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ವ್ಯೂವರ್ಸ್ಗಳಿಗೆ ಯಶ್ ಅವರ ಡ್ಯಾನ್ಸಿಂಗ್ ಸ್ಕಿಲ್ ಕೂಡ ಈ ಸಿನಿಮಾ ಮೂಲಕ ಪರಿಚಯ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ವಿಶೇಷವಾಗಿ ಯಶ್ ಅವರ ಆ ಒಂದು ಬಾತ್ ಟಬ್ಬಿಂದ ಎದ್ದು ಒಂದು ಲುಕ್ ಇದೆ, ಬ್ಯಾಕ್ ಶಾಟ್ ಬರುತ್ತೆ, ಅದಂತೂ ಅದ್ಭುತವಾಗಿ ಯಾವುದೇ ಒಂದು ಹಾಲಿವುಡ್ನ ಸ್ಟಾರ್ ಏನು ಕಾಣಿಸ್ತಾರೆ ಆ ಥರ ಕಾಣಿಸ್ತಾರೆ. ಈ ಅಕ್ವಾಮ್ಯಾನ್ ಸಿನಿಮಾದಲ್ಲಿ ಇಂಥದ್ದೆಲ್ಲ ಒಂದಷ್ಟು ಬ್ಯಾಕ್ ಶಾಟ್ಗಳು ನಾವು ನೋಡಿದ್ದೀವಿ, ಅದು ತುಂಬ ಅಪೀಲಿಂಗ್ ಆಗಿದೆ. ಜೊತೆಗೆ ಭಾಳ ಮುಖ್ಯವಾಗಿ ಅಲ್ಲಿ ಪ್ರತಿಯೊಂದು ಹಳೆ ಕಾಲದ ಸೆಟ್ನಿಂದ ಹಿಡಿದು ಈಗಿನ ಮಾಡರ್ನ್ನ ಟಚ್ವರೆಗೂ ಕೂಡ ಪ್ರತಿಯೊಂದು ಅಪ್ಗ್ರೇಡೆಡ್ ಆಗಿದೆ. ಒಂಥರ ಹೆಮ್ಮೆ ಇದು, ಕನ್ನಡದಲ್ಲಿ ಈ ಥರದ್ದೊಂದು ಮೇಕಿಂಗ್ ಬರುತ್ತೆ, ಈ ಥರದೊಂದು ಸಿನಿಮಾ ಇಷ್ಟು ಸ್ಕೇಲಲ್ಲಿ ಬರುತ್ತಾ ಅಂತ ನಾವು ಹಿಂದೆ ಬಾಹುಬಲಿ ಅಂತ ಸಿನಿಮಾ ಬಂದಾಗ, ಅಥವಾ ದೊಡ್ಡ ಸ್ಕೇಲ್ ಜುರಾಸಿಕ್ ಪಾರ್ಕ್ ಅಂತ ಸಿನಿಮಾ, ಜುರಾಸಿಕ್ ವರ್ಲ್ಡ್ ಸಿನಿಮಾಗಳು ನೋಡಿದಾಗ, ಟೈಟಾನಿಕ್ ನೋಡಿದಾಗ ಈ ಥರ ಸ್ಕೇಲ್ ಸಿನಿಮಾಗಳು ನಮ್ಮಲ್ಲೂ ಬರುತ್ತಾ ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಈಗ ಯಾವುದೇ ಸಿನಿಮಾ ಇಂಡಸ್ಟ್ರಿಗೂ ಕೂಡ ನಾವು ಚಾಲೆಂಜ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಹಾಗೆ ಈ ಒಂದು ಟೀಸರ್ ಬಂದಿದೆ.
ಏನೋ ಈ ಟೀಸರ್ನ ನೋಡಿದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಸ್ಟ್ರೈಕ್ ಆಗುತ್ತೆ. ಯಾಕಂದರೆ KGF ಅಲ್ಲಿ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಹೇಗಿತ್ತು, ಗ್ಯಾಂಗ್ಸ್ಟರ್ ಹಾಗೆ ಸೆಂಟಿಮೆಂಟ್ ಎರಡೂ ಕೂಡ ಮಿಶ್ರಿತವಾದಂಥ ಮ್ಯೂಸಿಕ್ ನಾವು ಅಲ್ಲಲ್ಲಿ ನೋಡಿದ್ವಿ. ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಒಂದು ಹಾಲಿವುಡ್ನ ಸ್ವ್ಯಾಗ್ ಸಿನಿಮಾ ಹೇಗಿರುತ್ತೆ, ಹಾಲಿವುಡ್ ಅಂತ ನಾವು ಹೇಳೋದು ಬೇಡ, ನಮ್ಮ ಸ್ಯಾಂಡಲ್ವುಡ್ನ ಒಂದು ಸ್ವ್ಯಾಗ್ ಸಿನಿಮಾ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಸ್ಟೈಲಿಶ್ ಮ್ಯೂಸಿಕಲ್ನ ಈ ಟೀಸರ್ನ ಉದ್ದಕ್ಕೂ ಕೂಡ ನಾವು ನೋಡ್ಬೋದು. ಸ್ಪೆಷಲಿ ಆ ಚೇಂಜ್ ಓವರ್ಗಳು ಬರುವಾಗ, ಅಥವಾ ಒಂದು ನಾನು ಆಗಲೇ ಮೆನ್ಷನ್ ಮಾಡಿದೆ ನಿಮಗೆ, ಇನ್ನೊಂದು ಶೇಡಲ್ಲಿ ನಾವು ಯಶ್ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಆ ಎಲ್ಲ ಕಡೆ ಕೂಡ ಅದ್ಭುತವಾದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾವು ನೋಡ್ಬೋದು. ಯಾ, ಥ್ಯಾಂಕ್ ಯು. ಸೊ ಆಗಲೇ ಮ್ಯೂಸಿಕ್ ಬಗ್ಗೆ ನಾವು ಮಾತನಾಡ್ತಾ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಈ ಸ್ವ್ಯಾಗ್ ಎಷ್ಟು, ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಷ್ಟು ವರ್ಕ್ ಆಗುತ್ತೆ ಸಿನಿಮಾಗೆ ಅಂತ. ಸೊ ನಾವು ಇವತ್ತಿರೋದು ಈಗ ರೈಲ್ವೆ ಪ್ಯಾರಲ್ ರೋಡಲ್ಲಿರುವಂಥ ಪ್ರೆಸಿಡೆಂಟ್ ಹೋಟೆಲ್ ಏನಿದೆ ಅದರ 4th ಫ್ಲೋರ್ನ ಗುಫಾ ರೆಸ್ಟೋರೆಂಟಲ್ಲಿ ಇದ್ದೀವಿ. ಸೊ ಈಗಷ್ಟೇ ಒಂದು ಮಾಕ್ಟೇಲ್ ಕೂಡ ರೆಡಿ ಆಗಿದೆ, ನಾನು ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ. ಸೂಪರ್, ಥ್ಯಾಂಕ್ ಯು. ಎಸ್, ಬ್ಯಾಕ್ ಟು ಟೀಸರ್ ಹೇಗಿದೆ ಅಂತಂದರೆ ಬೇರೆ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಂದ್ಸಲ ಯಶ್ ಏನು ಮಾಡ್ತಾರೆ, ಯಾಕಂದರೆ ಸಹಜವಾಗಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಕೊಟ್ಟಾಗ ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಎರಡು, ಒಂದೇ ಫ್ರಾಂಚೈಸ್ನ 2 ಸಿನಿಮಾ KGF ಹಾಗೆ KGF 2 ಎರಡನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ, ವಾಟ್ ನೆಕ್ಸ್ಟ್. ಯಾಕಂದರೆ ಪ್ರಭಾಸ್ ಅವರು ಬಾಹುಬಲಿ ಮಾಡಿದಾಗ ಅದಾದಮೇಲೆ ಏನು ಮಾಡ್ತಾರೆ ಅಂತ ಬಂದಾಗ ಸಾಹೋ ಅಂತ ಸಿನಿಮಾ ಬಂತು, ಸ್ವಲ್ಪ ಆಡಿಯನ್ಸ್ ಡಿಸಪಾಯಿಂಟ್ ಆಗಿದ್ರು. ಈ ಥರ ಸಿನಿಮಾ ಹೌದು ಬಿಗ್ ಸ್ಕೇಲ್ ಇದೆ, ಬಟ್ ಸ್ಕ್ರಿಪ್ಟ್ ವೈಸ್ ರೈಟಿಂಗ್ ವೈಸ್ ಸಾಹೋ ಫೇಲ್ ಆಗಿತ್ತು. ಆದರೆ ಯಶ್ ವಿಚಾರದಲ್ಲಿ ಭಾಳ ಕ್ಯಾಲ್ಕುಲೇಟಿವ್. ಅವರಿಗೆ ನೆಕ್ಸ್ಟ್ ನಾನು ಬರೋದು ಹೀಗಿರುತ್ತೆ, ನಾನು ಹಿಂದೆ ಏನು ಮಾಡಿದ್ದೀನಿ, ಒಂದು ಇಂಟರ್ವ್ಯೂ ಒಂದು ಅವರ ಹೇಳಿಕೆನ ನಾನು ನಿಮಗೆ ಕೋಟ್ ಮಾಡೋಕ್ಕೆ ಬಯಸ್ತೀನಿ. ನಾವು ಒಂದು ಸಿನಿಮಾ ಯಾವುದೋ ಒಂದು ಮಾಡಿರ್ತೀವಿ, ಅದರಿಂದನೇ ನಮ್ಮನ್ನ ಇನ್ನೂ ಕೂಡ ಗುರುತಿಸ್ತಾ ಇದ್ದಾರೆ ಅಂತಂದರೆ ನಾವು ಇನ್ನೂ ಕೂಡ ಏನು ಮಾಡಿಲ್ಲ ಅಂತ ಅರ್ಥ. ಆ ಸಿನಿಮಾಗೆ ಸ್ಟಕ್ ಆಗಿದ್ದೀನಿ ನಾನು, ಅಲ್ಲಿಂದ ನಾನು ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ಅಂತ. ಸೊ KGFನ ಜನ ಒಂದು ಹಂತಕ್ಕೆ ಮರಿಬೇಕು, ಆ ಮಟ್ಟಕ್ಕೆ ಟಾಕ್ಸಿಕ್ ಇರುತ್ತೆ ಅನ್ನೋದನ್ನು ಅವ್ರು ಪ್ರಾಮಿಸ್ ಮಾಡಿದರು. ಜೊತೆಗೆ ಅದು ವರ್ಕ್ ಮಾಡಿರುವಂಥ ಇಮ್ರಾನ್ ಸರ್ದಾರಿ ಅವರು ಕೂಡ ಹೇಳಿದರು, ನೀವೆಲ್ಲ ನೋಡ್ತಿರೋದು ಈಗ ಜಸ್ಟ್ 1% ಅಲ್ಲ, ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳಿದೆ ಅಂತ. ಸೊ ಹಾಗಾಗಿ ಟಾಕ್ಸಿಕ್ ವಿಲ್ ಬಿ ಎ ಡಿಫ್ರೆಂಟ್ ಲೆವೆಲ್ ಸಿನಿಮಾ. ಅದನ್ನು ಈ ಒಂದು ಟೀಸರ್ನಲ್ಲಿ ನಾವು ನೋಡಿದ್ದೀವಿ. ತುಂಬ ಜನ ವಿಮರ್ಶೆ ಮಾಡ್ಬೋದು, ಹಾಗಿದೆ ಅನಿಮಲ್ ಥರ ಇದೆ ಅಥವಾ ಮಾರ್ಕೋ ಥರ ಇದೆ ಅಂತ. ಬಟ್ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಗ್ಲಿಮ್ಸ್ ಕಾಣಿಸ್ತು ಬಿಟ್ಟರೆ ಓವರಾಲ್ ಟೀಸರ್ ನೋಡಿದಾಗ ಯಾವುದೇ ಸಿನಿಮಾದ ಇಂಪ್ರೆಷನ್ ಇದರಲ್ಲಿ ಫಸ್ಟ್ವಾಗಿ ಎಲ್ಲೂ ಕೂಡ ಆ ಥರ ಅನಿಸ್ಲಿಲ್ಲ. I'm home, Daddy. ಸೊ ಈಗ ಫೈನಲಿ ಬರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ದುರಂಧರ್ 2 ವರ್ಸಸ್ ಟಾಕ್ಸಿಕ್ ಈ ಫೈಟ್ ಹೇಗಿರುತ್ತೆ. ಯಾಕಂದರೆ ಇದುವರೆಗೆ ನಮಗೆ ಟಾಕ್ಸಿಕ್ನ ಆರಂಭದಲ್ಲಿ ಒಂದು ವರ್ಷದ ಹಿಂದೆ ಒಂದು ಕ್ಯಾಸಿನೋ ಒಳಗೆ ಎಂಟರ್ ಆಗುವಂಥ ಒಂದು ಸೀನ್ ಇತ್ತು. ಸೊ ಆ ಒಂದು ಟೀಸರ್ ಗ್ಲಿಮ್ಸ್ ನಾವು ನೋಡಿದ್ವಿ. ಅದಾದಮೇಲೆ ಒಂದು ಕಾಂಟ್ರವರ್ಷಿಯಲ್ ಗ್ಲಿಮ್ಸ್ ನೀವು ನೋಡಿದ್ದೀರ. ಆದರೆ ಈಗ ಈ ಟೀಸರನ್ನು ನೋಡಿದ್ಮೇಲೆ ನಿಮ್ಗೇನು ಅನಿಸುತ್ತೆ, ಎಷ್ಟು ಪವರ್ ಪ್ಯಾಕ್ಟ್ ಆಗಿದೆ. ಜೊತೆಗೆ ದುರಂಧರ್ 2 ಈಗಾಗಲೇ ಫಸ್ಟ್ ಪಾರ್ಟ್ 1000 ಕೋಟಿ ಕಲೆಕ್ಷನ್ ಮಾಡಿದೆ. ಒಂದಷ್ಟು ಪ್ಯಾಟ್ರಿಯೋಟಿಸಮ್ ಅಂದರೆ ದೇಶಭಕ್ತಿಯ ವಿಚಾರ ಕೂಡ ಇದೆ. ಹಾಗಾಗಿ ದುರಂಧರ್ 2 ಮುಂದೆ ಟಾಕ್ಸಿಕ್ ಹೇಗೆ ನಿಲ್ಲುತ್ತೆ, ಜೊತೆಗೆ ಹೇಗೆ ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ, ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. KVN ಆಗಿರೋದ್ರಿಂದ ಅವರಿಗೆ ಇರುವಂಥ ನೆಟ್ವರ್ಕಲ್ಲಿ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. KVNಗೆ ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಕಡೆ ಜನನಾಯಕನ್ ಸಿನಿಮಾ ಕೋರ್ಟ್ ಸ್ಟೇ ಆಗಿ ವಿಜಯ್ ಅವರ ಸಿನಿಮಾಲಿ ಬ್ಲಾಕ್ ಆಗಿದೆ. ಇನ್ನೊಂದು ಕಡೆ ಪ್ರೇಮ್ ಅವರ KD ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಈ ತಿಂಗಳಾಗುತ್ತೆ, ನೆಕ್ಸ್ಟ್ ತಿಂಗಳಾಗುತ್ತೆ ಅಂತ ಕಾದು ಅದು ಕೂಡ ಪೆಂಡಿಂಗ್ ಇದೆ. ಸೊ ಟಾಕ್ಸಿಕ್ ಸಿನಿಮಾ KVNನ ಫ್ಯೂಚರ್ಗೂ ಕೂಡ ವೆರಿ ಇಂಪಾರ್ಟೆಂಟ್. ಕನ್ನಡ ಸಿನಿಮಾದ ಒಂದು ಫ್ಯೂಚರ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ KVN ಗೆದ್ದರೆ ಇನ್ನೊಂದಷ್ಟು ಸಿನಿಮಾಗಳಿಗೆ ವೇದಿಕೆ ಆಗುತ್ತೆ ಅಥವಾ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಈ ಎರಡೂ ಟೀಸರ್ಗಳನ್ನು ಅಥವಾ ದುರಂಧರ್ ಅವರು ಕೂಡ ಮೊನ್ನೆ ಒಂದು ಜಸ್ಟ್ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಎರಡನ್ನು ನೋಡಿದಾಗ ಯಾರ ವೈಟೇಜ್ ಹೆಚ್ಚಿದೆ ಅಂತ ನಿಮ್ಗೆ ಅನಿಸುತ್ತೆ? ಯಶ್ ಅವರ ಈ ಇನ್ವಾಲ್ವ್ಮೆಂಟ್ ಫಸ್ಟಿಗೆ ಬರೀ ಗೀತು ಮೋಹನ್ ದಾಸ್ ಅಂತ ಇತ್ತು ಡೈರೆಕ್ಷನಲ್ಲಿ ಅಥವಾ ಸ್ಟೋರಿ ಮೇಕಿಂಗಲ್ಲಿ. ಆದರೆ ಈಗ ಅದರಲ್ಲಿ ಯಶ್ ಕೂಡ ಜಾಯ್ನ್ ಆದಮೇಲೆ ಆ ಫೋರ್ಸ್ ಏನಿದೆ, ಆ ಸ್ಪಾರ್ಕ್ ಏನಿದೆ, ಅದು 10 ಪಟ್ಟು ಡಬಲ್ ಆಗಿದೆ. ಸೊ ಹಾಗಾಗಿ ಈ ಟೀಸರ್ಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ? ನಿಮಗೆ ಇಂಪ್ರೆಸ್ ಮಾಡ್ತಾ ಈ ಟೀಸರ್? ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ. ಜೊತೆಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಈ ಸಿನಿಮಾ ಅದನ್ನು ಕೂಡ ಪ್ರೆಡಿಕ್ಷನ್ ಮಾಡಿ ನೋಡೋಣ. ರಿಲೀಸ್ ಆದಮೇಲೆ ನಿಮ್ಮ ಪ್ರೆಡಿಕ್ಷನ್ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅಂತ. ಸೊ ಈ ಥರದ್ದೇ ವಿಶೇಷವಾದಂಥ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ TV ಕನ್ನಡ.